ದೈಹಿಕ ಶಿಕ್ಷಣ ವಿಷಯ 8ನೇ ತರಗತಿ ಶ್ರೀ ಸರ್ವೋದಯ ಪ್ರೌಢಶಾಲೆ ಎಣ್ಣೆಕೊಪ್ಪ ಕಮ್ಮನಹಳ್ಳಿ. ಇಂದು ದೈಹಿಕ ಶಿಕ್ಷಣದೊಳಗೆ ಅಧ್ಯಾಯ 7 ಮಾಧ್ಯಮಿಕ ಮತ್ತು ದೂರದ ಓಟಗಳನ್ನ ಇಲ್ಲಿ ನಾವು ಮಾಡ್ತಾ ಇದ್ದೇವೆ, ಪಾಠವನ್ನು ಮಾಡ್ತಾ ಇದ್ದೇವೆ. ಅಧ್ಯಾಯ 7 ಮಾಧ್ಯಮಿಕ ಮತ್ತು ಮಧ್ಯಮ ಮತ್ತು ದೂರದ ಓಟ. ಇಲ್ಲಿ ಮೊನ್ನೆ ದಿವಸ ನಾವು 18 ಮತ್ತು 19ನೇ ತಾರೀಕಿಗೆ ಇಲ್ಲೇ ನಮ್ಮ ಶಾಲೆ ಒಳಗೆ ವಲಯ ಮಟ್ಟದ ಕ್ರೀಡಾಕೂಟವನ್ನ ನಾವು ಆಯೋಜನೆ ಮಾಡಿದ್ವಿ. ಈಗ ನಾವು ಓಟದ ಒಂದು ಇದಕ್ಕೆ ಬಂದಾಗ 2ನೇ ದಿನದ ಒಂದು ಓಟದಲ್ಲಿ ಮಕ್ಕಳನ್ನ ನೀವು ಪ್ರಾಯೋಗಿಕವಾಗಿ ನೋಡಿದ್ರಿ, ಯಾವ ರೀತಿಯಾಗಿ ಓಟಗಳನ್ನ ಓಡಿದ್ರು ಅಂತ. 100 ಮೀಟರ್ ನೀವು ಪ್ರಾಯೋಗಿಕವಾಗಿ ನೋಡಿದ್ರೆ 100 ಮೀಟರ್ ಎಷ್ಟು ಸ್ಪೀಡ್ ಆಗಿ ಅಲ್ಲಿ ಒಂದೇ ಕರವಿನಲ್ಲಿ ಓಟವನ್ನ ಓಡಿದ್ರು. ಆದ್ರೆ 200 ಮೀಟರ್ ಅನ್ನ ಒಂದು ಸುತ್ತು, ಒಂದು ರೌಂಡ್ ಸುತ್ತನ್ನ ಓಡಿದ್ರು. ಅದೇ ರೀತಿಯಾಗಿ 400 ಮೀಟರ್ ಅನ್ನ 2 ಸುತ್ತು ಓಡಿದ್ರು. 800 ಮೀಟರ್ ಅನ್ನ 4 ಸುತ್ತು ಓಡಿದ್ರು. ಇದೇ ರೀತಿಯಾಗಿ ಸುತ್ತುಗಳನ್ನ ಓಡ್ತಾ 1500 ಮೀಟರ್ ಅನ್ನ 7 ಸುತ್ತು ಓಡಿದ್ರು. ಹಾಗೆ 3000 ಮೀಟರ್ ಅನ್ನ 15 ಸುತ್ತು ಓಡಿದ್ರು. ಹಾಗೆ ನೀವು ನೋಡ್ತಾ ಹೋದಾಗ ನಮಗೆ ಅಲ್ಲಿ ಪ್ರಾಯೋಗಿಕವಾಗಿ ನಿಮಗೆ ಗೊತ್ತಾಯಿತು ಏನು 100 ಮೀಟರ್ ಅನ್ನ ಯಾವ ರೀತಿಯಾಗಿ ಓಡಬೇಕು, 200 ಮೀಟರ್ ಯಾವ ರೀತಿಯಾಗಿ ಓಡಬೇಕು ಅಂತಕ್ಕಂಥದನ್ನ ಇಲ್ಲಿ ನಾವು ಮಾಧ್ಯಮ ಮತ್ತು ದೂರದ ಓಟಗಳನ್ನ ಎರಡನ್ನ ಗಮನಿಸ್ತೀವಿ. ಎರಡನ್ನ ಗಮನಿಸಿದಾಗ ಇಲ್ಲಿ ಮೇಲಾಟಗಳಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕ ಕ್ಷಮತೆಗಳನ್ನ ಅಭಿವೃದ್ಧಿಪಡಿಸುವ ಚಟುವಟಿಕೆಗಳಾಗಿವೆ. ನಾವು ಮೇಲಾಟಗಳಲ್ಲಿ ಓಟಗಳನ್ನ ಆಗಿರ್ಬೋದು, ಜಿಗಿತಗಳನ್ನಾಗಿರ್ಬೋದು ರಿಪೀಟ್ ಮಾಡಿದ್ವಿ ನಾವು. ಹೊಸದಾಗಿ ಮತ್ತೆ ನಾವು ಈ ಕ್ರೀಡಾಕೂಟಕ್ಕೆ ಒಂದು ಒಳ್ಳೆ ಏನನ್ನ ಉದ್ದ ಜಿಗಿತ ರಿಪೀಟ್ ಅನ್ನ ಮಾಡಿ ಅದರೊಳಗೆ 2.75 ಮೀಟರ್ ಅಗಲ ಮತ್ತು ಉದ್ದ 12 ಮೀಟರ್ ಇದು ಮಾಡಿ 9 ರಿಂದ 12 ಮೀಟರ್ ಅನ್ನ ತಗ್ಗು ಮಾಡಿ ಅಲ್ಲಿ 2 ಲೋಡ್ ಮಣ್ಣನ್ನ ಏರಿಸಿ ಅಲ್ಲಿ ತಗ್ಗು ಮಾಡಿ ಫೀಟನ್ನು ಮಾಡಿದ್ವಿ. ಉದ್ದ ಜಿಗಿತ, ಎತ್ತರ ಜಿಗಿತ ಅಲ್ಲಿ ನಡೆಸಿತು. ಆ ರೀತಿಯಾಗಿರ್ತಕ್ಕಂಥದ್ದನ್ನು ಇಲ್ಲಿ ನೋಡಿದಾಗ ನಾವು ಓಟಗಳು, ಜಿಗಿತಗಳು, ಎಸೆತಗಳು ಮೊದಲಾದವುಗಳನ್ನ ಗುರುತಿಸಲಾಗಿರ್ತಕ್ಕಂಥದನ್ನ ನಾವು ಮಾಧ್ಯಮಿಕ ಮತ್ತು ದೂರದ ಓಟಗಳ ಬಗ್ಗೆ ನಾವು ತಿಳಿಯೋಣ. ಈಗ ಮಾಧ್ಯಮಿಕ ಮತ್ತು ದೂರದ ಓಟಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರ ಈಗ 8ನೇ ತರಗತಿ ಒಳಗೆ ನೀವು ಈಗಲಿಂದ ಪ್ರಾಕ್ಟೀಸ್ ಮಾಡಿದ್ರೆ ನೀವು SLC ಬರೋದ್ರೊಳಗೆ ನೀವು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತೀರಿ. ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಲ್ಲ ನೀವು ಯಾವುದೇ ಆಗಿರ್ತಕ್ಕಂಥದನ್ನ ನೀವು ವಾಲಿಬಾಲ್ ಆಗಿರ್ಬೋದು ಅಥವಾ ಗುಂಪಾಟಗಳಾಗಿರ್ಬೋದು ಯಾವುದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಏನಾಗಲ್ಲ. ಆದ್ರೆ ನಾವೀಗ ಮಾಧ್ಯಮಿಕ ಮತ್ತು ದೂರದ ಓಟಗಳ ಬಗ್ಗೆ, ವೇಗದ ಬಗ್ಗೆ ತಿಳಿಯೋಣ. ಕಷ್ಟ ಸಹಿಷ್ಣುತೆ ಅಂತಕ್ಕಂಥದನ್ನ ನಾವು ಮಾಡಬೇಕಾಗ ಕಷ್ಟ ಸಹಿಷ್ಣುತೆ ಎಕ್ಸರ್ಸೈಸ್ಗಳನ್ನ ನಾವು ಇಲ್ಲಿ ಮುಖ್ಯವಾಗಿ ಸಾಮರ್ಥ್ಯಗಳನ್ನ ಅನುಸಾರವಾಗಿ ನಾವು ಮಾಡಬೇಕಾಗ್ತದೆ. ಮಾಧ್ಯಮಿಕ ದೂರದ ಓಟಗಾರನ ಓಟದುದ್ದಕ್ಕೂ ತನ್ನ ಸಾಮರ್ಥ್ಯವನ್ನ ಹೇಗೆ ವರ್ಗಾಯಿಸಬೇಕು ಎಂಬುದನ್ನು ತಿಳಿದಿರಬೇಕು. ಒಬ್ಬ ಯಶಸ್ವಿ ಮಾಧ್ಯಮಿಕ ಮತ್ತು ದೂರದ ಓಟಗಾರನ ತಾನು ತಾಳಬದ್ಧವಾದ ಹೆಜ್ಜೆ ಹಾಕುವುದನ್ನು ತಿಳಿದಿರಬೇಕು. ಸ್ಪರ್ಧೆಯ ವಿವಿಧ ಹಂತಗಳಲ್ಲಿ ಓಡುವಾಗ ಕೈಗಳನ್ನ ಚಲನೆ ಮತ್ತು ಕಾಲುಗಳನ್ನ ಚಲನೆಗಳ ಸೂಕ್ತವಾಗಿ ಅಳವಡಿಸಲು ತಿಳಿದಿರಬೇಕು. ಓಡುವಾಗ ಓಟದ ಗತಿ ಬದಲಾಯಿಸುವುದರಿಂದ
ದಣಿವು ಉಂಟಾದರೆ ಕೂಡ ಅದರ ಮಾನಸಿಕ ಮತ್ತು ದೈಹಿಕವಾಗಿ ಸಹಿಸಿಕೊಳ್ಳುವಂತಿರಬೇಕು. ಈಗ ನಾವು ಓಟವನ್ನ ಓಡುತ್ತಿರುವಾಗ ಅತಿಯಾಗಿ ಉಸಿರಾಟದ ಕ್ರಿಯೆಗಳು ಬೇಗ ಇದಾಗ್ತದೆ. ಅಂದ್ರೆ ಫುಲ್ ಸ್ಟ್ರೆಂತ್ ಅನ್ನ ನೀವು ಏನ್ ಮಾಡ್ತೀರಿ, ರನ್ನಿಂಗಿಗೆ ಹಾಕಿರ್ತೀರಿ. ಸ್ಪೀಡ್ ಅನ್ನ ರನ್ನಿಂಗ್ ಹಾಕಿರೋದ್ರಿಂದ ನಿಮ್ಮ ದೇಹದ ಉಸಿರಾಟದ ಒಂದು ಇದು ಕಷ್ಟ ಸಹಿಷ್ಣುತೆಯನ್ನ ದಣಿವನ್ನ ಸಹಿಸಿಕೊಳ್ಳುವಂತಹ ಒಂದು ಇದನ್ನ ಇಟ್ಟಿರಬೇಕು. ದಣಿವನ್ನ ಸಹಿಸಿಕೊಂಡಂತ ಇದನ್ನ ಮಾಡ್ತಿರ್ಬೇಕು. ಇಲ್ಲಿ ನಿಮಗೆ ಆ ರನ್ನಿಂಗ್ ಸ್ಪೀಡ್ ಯಾವ ರೀತಿಯಾಗಿ ಎಂಡ್ಯೂರೆನ್ಸ್ ತಗೋಬೇಕು ಮತ್ತೆ ಯಾವ ರೀತಿಯಾಗಿ ಎಕ್ಸರ್ಸೈಸ್ ಗಳನ್ನ ಮಾಡಬೇಕು, ನಿಮ್ಮ ಒಂದು ಇದನ್ನ ಯಾವ ರೀತಿ ದೇಹಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ತೊಡಗಿಸಿಕೊಂಡಿರಬೇಕು ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡ್ತೀವಿ. ಕೈ ಮತ್ತು ಕಾಲುಗಳ ಚಲನೆಗಳನ್ನ ಕೈ ಮತ್ತು ಕಾಲುಗಳನ್ನ ಕೈ ಮತ್ತು ಕಾಲುಗಳ ಚಲನೆ. ಕೈ ಮತ್ತು ಕಾಲುಗಳ ಚಲನೆ ಇರಬೇಕು. ಕೈಗಳು ಚಲನೆ ಇರಬೇಕು. ಕೈಗಳು ಹಾಗೂ ಕಾಲುಗಳ ಚಲನೆ ವೇಗದ ಓಟದಲ್ಲಿ ಚಲಿಸುವಂತೆ ಹಿಂದೆ ಮುಂದೆ ನೇರವಾಗಿ ಚಲಿಸಬೇಕು. ಓಟದ ಮುಕ್ತಾಯ ಹಂತದಲ್ಲಿ ಓಟದ ಗತಿಯು ಹೆಚ್ಚಾದಂತೆ ಕೈಗಳು ಚಲನೆ ಗತಿಯು ಕೂಡ ಹೆಚ್ಚಾಗುತ್ತದೆ. ನಾವು ಓಡುವಾಗ ಇದನ್ನ ಸ್ಪ್ರಿಂಗ್ ಮಾಡಬೇಕಾಗುತ್ತೆ. ಕೈ ಕಾಲುಗಳು ಯಾವ ರೀತಿಯಾಗಿ ನಾವು ಇದನ್ನ ಮಾಡ್ತೀವೋ, ಚಲನವಲನ ಮಾಡ್ತೀವೋ, ಎಷ್ಟು ಸ್ಪೀಡ್ ಆಗಿ ಮಾಡ್ತೀವೋ ಅಷ್ಟು ಸ್ಪೀಡ್ ಏನಾಗ್ತದೆ ಅಂತಂದ್ರೆ ನಾವು ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯ. ಆ ರೀತಿಯಾಗಿರ್ತಕ್ಕಂಥ ಇಲ್ಲಿ ಒಂದು ಮತ್ತೆ ಕೈ ಮತ್ತು ಕಾಲುಗಳನ್ನ ಚಲನೆಗಳನ್ನ ಮಾಡೋದ್ರೊಂದಿಗೆ ನಾವು 100 ಮೀಟರ್ ಓಡೋದಾಗ್ಲಿ, 200 ಮೀಟರ್ ಓಡೋದಾಗ್ಲಿ, 400 ಮೀಟರ್ ಓಡೋದಾಗ್ಲಿ, 800 ಮೀಟರ್ ಓಟಗಳನ್ನ ಆಗಲಿ ನಾವು ಓಡಬೇಕಾಗ್ತದೆ. ಇದು ಮಾಧ್ಯಮಿಕ ದೂರದ ಓಟಗಳು ಅಂತ ನಾವು ಕರಿತೇವೆ. ಇಲ್ಲಿ ಕಾಲುಗಳು ತನ್ನ ವಿರುದ್ಧ ಕೈಗಳ ಜೊತೆಗೆ ಹಿಂದೆ ಮುಂದೆ ತಾಳಬದ್ಧ ಚಲಿಸಿರಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು 100 ಮೀಟರ್ ಅನ್ನ ಇದನ್ನ ಕೊಟ್ಟಾಗ ಆಲಿವರ್ ವಾಕ್ ಸ್ಟೆಪ್ ಗೋ ಅಂತ ವಿಚಾರ ನೋಡ್ಬಿಡ್ತೀವಿ. ಅವಾಗ ನೀವು ಒಂದು ಎಷ್ಟು ಇದರಲ್ಲಿ ಸ್ಪೀಡ್ ಆಗಿ ಓಡ್ಬಿಟ್ಟು 100 ಮೀಟರ್ ಅನ್ನು ತಲುಪ್ತೀರಿ ಅಂತಕ್ಕಂಥದನ್ನ ನಾವು ಗಮನಿಸಿದಾಗ ಸೆಕೆಂಡ್ಸ್ ಗಳನ್ನು ನೋಡಿ ನಿಮ್ಮನ್ನ ಪ್ರಥಮ ದ್ವಿತೀಯ ತೃತೀಯ ಅಂತ ಸ್ಟಾಪ್ ವಾಚ್ ಮೇಲೆ ಸೆಕೆಂಡ್ಸ್ ಗಳನ್ನು ನೀವೇ ಕೌಂಟ್ ಮಾಡ್ತೀವಿ. ಅಲ್ಲಿ ಏನು ತೀರ್ಪುಗಾರರು ಇರ್ತಾರೆ. ಸ್ಟಾರ್ಟರ್ಸ್ ಕೊಟ್ಟದಾಗ ಅಲ್ಲಿ ನೀವು ಆಡಿಯೋ ಮಾರ್ಕ್ ಸೆಟ್ ಗೋ ಅಂತ ಕೇಳಿಕೊಟ್ಟಿದಾಗ ಅಲ್ಲಿ ನಿಮಗೆ ಸೆಕೆಂಡ್ಸ್ ಗಳನ್ನ ಒತ್ತಿ ಅಲ್ಲಿ ನಿಲ್ಲಿಸಿದಾಗ ನಿಮಗೆ ಎಷ್ಟು ಸೆಕೆಂಡ್ಸ್ ಒಳಗೆ ನೀವು ಓಡಿದ್ದೀರಿ ಅಂತಕ್ಕಂಥದ್ದನ್ನು ನಾವು ನೋಡಿ ಮೇಲೆ ಆ ಒಂದು ಆಧಾರದ ಮೇಲೆ ನಿಮಗೆ ಫಲಿತಾಂಶವನ್ನ ಕೊಡಬೇಕಾಗ್ತದೆ. ಹೀಗೆ ಸೆಮಿ ಕ್ರೋಚ್ ಪ್ರಾರಂಭ ಮತ್ತು ದೇಹದ ಸ್ಥಿತಿಯನ್ನ ಹೇಗೆ ಇರಬೇಕು ಅಂತಕ್ಕಂಥದ್ದು ನೀವು ಪ್ರಾಕ್ಟಿಕಲ್ ಆಗಿ ನಿಮಗೆ ನಿಲ್ಲಿಸಿ ಈ ರೀತಿಯಾಗಿ ಕುಂದಿರಿಸಿ ಮತ್ತು ಆಲಿವರ್ ಮಾರ್ಕ್ ಅಂದಾಗ ಹೆಂಗೆ ಹೇಳಬೇಕು ಮತ್ತು ಸೆಟ್ ಅಂತ ಮೇಲೆ ಯಾವ ರೀತಿ ಇದು ಮಾಡಬೇಕು, ಗೋ ಅಂತ ವಿಚಾರ ಮಾಡಿದ ಮೇಲೆ ಯಾವ ರೀತಿ ಓಡಬೇಕು ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಪ್ರಾಯೋಗಿಕವಾಗಿ ತೋರಿಸಿರುತ್ತದೆ. ಇಲ್ಲಿ ಆಲಿವರ್ ಮಾರ್ಕ್ ಅಂದಾಗ ಹೆಜ್ಜೆಗೆ ಓಟಗಾರರ ಪ್ರಾರಂಭದ ಗೆರೆಯ ಹಿಂದೆ ಬಂದು ತನ್ನ ಬಲಿಷ್ಠವಾದ ಕಾಲಿನ ತುದಿಗಳನ್ನ ಇಡುವುದು, ಸ್ವಲ್ಪ ಮುಂದೆ ಬಾಗಿ ಮೊಣಕಾಲುಗಳನ್ನು ಸ್ವಲ್ಪ ಮಡಚಿ ನಿಲುವನ್ನ ಓಟದ ಪ್ರಾರಂಭಕ್ಕೆ ಹೆಜ್ಜೆ ಸಿಕ್ಕಿದ ತಕ್ಷಣ ಕೈಗಳ ಚಲನವನ್ನ ತೀವ್ರವಾಗಿಗೊಳಿಸಬೇಕು ಮತ್ತು ಅದೇ ಸಂದರ್ಭದಲ್ಲಿ ಹಿಂದಿನ ಕಾಲನ್ನ ಮುಂದೆ ತಂದು ಮೊದಲ ಹೆಜ್ಜೆಗೆ ವೇಗವಾಗಿ ಇಟ್ಟು ಓಟವನ್ನ ಮುಂದುವರಿಸಬೇಕು. ಹಾಗೆ ನಿಮಗೆ 2ನೇ ಹಂತ 3ನೇ ಹಂತ ಬಂದಾಗ ಮುಕ್ತಾಯ ಹೇಗೆ ಮಾಡ್ತೀವಿ ಅಂತ ಒಬ್ಬ ಆದರ್ಶ ಓಟಗಾರನು ತನ್ನ ಮುಕ್ತ
ಸಂದರ್ಭದಲ್ಲಿ ತನ್ನಲ್ಲಿ ಶಕ್ತಿಯ ಬಳಸಿ ಮುಕ್ತಾಯವನ್ನು ಮಾಡುವವನು ಇದರಲ್ಲಿ ಸ್ವಲ್ಪ ಮುಂದೆ ಬಾಗಿ ಅಂತ್ಯಗೊಳಿಸುವ ಸೂಕ್ತ ಇಲ್ಲಿ ರನ್ನ ಥ್ರೋ ತಂತ್ರ ಉತ್ತಮವಾದ ಮುಕ್ತಾಯವಾಗಿರುತ್ತದೆ. ಅವನು ಏನ್ ಮಾಡ್ತಾನೆ ಅಂದ್ರೆ ಕರೆಕ್ಟ್ ಆಗಿ ಆಟಗಾರ ಓಡ್ತಿರುವಾಗ ಎದೆಯನ್ನು ಒಪ್ಪಿಸಿ ಅವನ ಏನು ಇದನ್ನ ಇಟ್ಕೊಂಡಿರ್ತಾರೋ ಅದನ್ನ ಅವನು ಮುಂದಕ್ಕೆ ಬಾಗಿ ಓಡ್ತಿರ್ತಾನೆ. ಅದನ್ನ ನಾವಿಲ್ಲಿ ಇದನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಅದರ ಜೊತೆಗೆ ಇಲ್ಲಿ ಮುಕ್ತಾಯ ಆದ್ಮೇಲೆ ಮಾಧ್ಯಮಿಕ ಮತ್ತು ದೂರದ ಓಟದ ತಂತ್ರಗಳನ್ನ ಇಲ್ಲಿ ನಾವು ಬಳಸಿಕೊಂಡಾಗ ಇಲ್ಲಿ ಪೂರ್ವ ಸಿದ್ಧತೆಯ ಯಾಗಗಳನ್ನ ಮಾಡುವುದರೊಂದಿಗೆ ಪೂರ್ವ ಸಿದ್ಧತೆ ಯಾಗಗಳನ್ನ ಮಾಡುವುದು ಮಾಡಲ್ಲ ಅಂತಂದ್ರೆ ನಿಮಗೆ ಕಾಲು ನರಗಳು ಅಲ್ಲೆಲ್ಲೇ ಇಟ್ಕೊಳ್ಳೋದು ಮತ್ತೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಾಗುವುದು ಈಗೆಲ್ಲ ಆಗ್ತಿರ್ತವೆ. ಅದಕ್ಕೆ ನೀವು ಪೂರ್ವ ಸಿದ್ಧತೆ ವ್ಯಾಯಾಮಗಳನ್ನ ಮಾಡಬೇಕು. ಈ ಹಾಗೆ ನಿಮಗೆ ಸೂಕ್ತವಾದ ಕ್ರೀಡೆ ಉಡುಪುಗಳನ್ನು ಧರಿಸಬೇಕು. ನೀವು ಪ್ಯಾಂಟ್ ಶರ್ಟ್ ಇದು ಶೂ ಹಾಕೊಂಡು ಆಟ ಆಡೋದಲ್ಲ, ಟೈ ಹಾಕೊಂಡು ಆಟ ಆಡೋದಲ್ಲ. ಸೂಕ್ತವಾಗಿರ್ತಕ್ಕಂಥ ಒಂದು ಉಡುಪುಗಳನ್ನು ಧರಿಸಿಕೊಳ್ಳಬೇಕು. ಹಾಫ್ ಪ್ಯಾಂಟ್ ಟಿ ಶರ್ಟ್ ಹಾಕಿರಬೇಕು. ಸರಿಯಾದ ಸ್ಥಿತಿಯಲ್ಲಿ ವ್ಯಾಯಾಮಗಳನ್ನು ಮಾಡಬೇಕು. ಕೈ ಕಾಲುಗಳನ್ನ ನೀವು ಸೂಕ್ತವಾಗಿ ವ್ಯಾಯಾಮಗಳನ್ನು ಮಾಡೋದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಮುಕ್ತವಾಗಿರ್ತಕ್ಕಂಥ ಕೈ ಕಾಲುಗಳನ್ನ ಚಲನವಲನ ಮಾಡೋದ್ರ ಜೊತೆಗೆ ಏನ್ ಮಾಡ್ಬೇಕಂತಂದ್ರೆ ದೇಹವನ್ನ ಧರಿಸಬೇಕು. ಕಷ್ಟ ಸಹಿಷ್ಣುತೆಯನ್ನ ನೀವು ಬೆಳೆಸಿಕೊಂಡಾಗ ಮಾತ್ರ ಇದೇನಾಗ್ತದೆ ಅಂತಂದ್ರೆ ನಿಮಗೆ ಸೂಕ್ತವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬೇಕು. ಮತ್ತೆ ಓಡೆಯ ಒಳಗೆ ಅಂಚಿನಲ್ಲಿ ಓಡುವುದು ಸೂಕ್ತ. ಸೂಕ್ತವಾದ ಕ್ರೀಡಾ ಉಡುಪುಗಳನ್ನು ಧರಿಸಿ ಓಣೆಗಳಲ್ಲೇ ಓಡಬೇಕು. ನಿಮಗೇನು ನಮಗೆ ಇದನ್ನ ಮಾಡಿರ್ತೀವಿ, ಕರವಾಗಿರ್ತೀವಿ ಅಂತಕ್ಕಂಥ ನಾವು ಇಲ್ಲಿ ಏನು ಇರ್ತದ ಇಲ್ಲಿ ಓಣೆಗಳ ಜೊತೆಗೆ ಓಡಬೇಕು. ಇಲ್ಲೇ ಓಡಬೇಕಾಗ್ತದೆ. ನೀವು ಈ ರೀತಿಯಾಗಿರ್ತಕ್ಕಂಥ ಓಣೆಗಳ ಮಧ್ಯದಲ್ಲಿ ನೀಟಾಗಿ ಓಣೆಗಳ ಜೊತೆಗೆ ಓಡಬೇಕು. ಮತ್ತೆ ವಿವಿಧ ಟ್ರ್ಯಾಕ್ಗಳಿಗೆ ಅನುಗುಣವಾಗಿ ಸೂಕ್ತ ಶೂಗಳನ್ನು ಬಳಸುವುದು. ಇದರಲ್ಲಿ ನಿಮಗೆ ಸ್ಪೈಕ್ ಶೂಸ್ ಅಂತ ಬರ್ತವೆ, ಸ್ಪೋರ್ಟ್ಸ್ ಶೂಸ್ ಬರ್ತವೆ. ಆ ಶೂಸ್ ಗಳನ್ನ ನೀವು ಬಳಕೆ ಮಾಡಿಕೊಂಡು ನೀವು ರನ್ನಿಂಗ್ ಅನ್ನ ಮಾಡಬೇಕು. ರನ್ನಿಂಗ್ ಅನ್ನ ಮಾಡ್ತಾ ಹೋದ್ರೆ ಅಂತಂದ್ರೆ ನಿಮಗೆ ಈಗ ಬೇಸಿಕ್ ನಿಮಗೆ ಏನಪ್ಪಾ ಅಂತಂದ್ರೆ ನೀವು ಪ್ರಾಕ್ಟೀಸ್ ಅನ್ನ ಮಾಡಬೇಕು. ದಿನನಿತ್ಯ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗಬೇಕು. ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋದಾಗ ನಿಮಗೆ ನೀವು 10ನೇ ತರಗತಿ ಬರೋದ್ರೊಳಗೆ ನೀವು ಯಾವ್ದಾದ್ರು ಒಂದು ಅಚೀವ್ಮೆಂಟ್ ಅನ್ನ ಮಾಡಬಹುದು. ಬೆಳಗ್ಗೆನೂ ಎಕ್ಸರ್ಸೈಸ್ ಮಾಡಬೇಕು. ಬೆಳಗ್ಗೆ ನಾವು ಇಲ್ಲಿ ಬಂದು ವಾಕ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಬಂದಾರೆಲ್ಲ ನೋಡ್ಬಿಟ್ಟು ಹೋಗ್ತಿರ್ತೀವಿ. ನಾವು ಬೆಳಗ್ಗೆ 6 ಗಂಟೆಗೆ ಬಂದಿರ್ತೀನಿ, ಇಲ್ಲೇ ಮನೆ ಮಾಡಿ 6 ಗಂಟೆಗೆ ಬಂದ್ರು ಕೂಡ ನೀವು ಯಾರು ಬಂದಿರಲ್ಲ. ಅಲ್ಲಿ ಬಂದು ಪಂಚಾಯತ್ ಇದು ಮಾಡಿಬಿಟ್ಟು ವಾಕ್ ಮಾಡಿಬಿಟ್ಟು ಹೋಗ್ತಾರೆ. ಹಾಗಾಗಿ ಬಂದು ಬಿಲ್ಡಿಂಗ್ ಎಲ್ಲ ನೋಡ್ಬಿಟ್ಟು ಹೋಗ್ತಿರ್ತೀವಿ. ನೀವು ಯಾರು ಕೂಡ ರನ್ನಿಂಗ್ ಮಾಡ್ತಾರೆ. ಯಾಕಂತಂದ್ರೆ ನಿಮಗೆ ಬೇಸಿಕ್ ಇದು ಇರಬೇಕು. ಇನ್ಮೇಲೆ ಬಂದು ನೀವು ರನ್ನಿಂಗ್ ಅನ್ನ ಮಾಡಬೇಕು. ಬೆಳಗ್ಗೆ ಬಂದು ಬೇಗ ರನ್ನಿಂಗ್ ಅನ್ನ ಮಾಡಬೇಕು. ಸಾಯಂಕಾಲ ಒಳಗೆ ನಿಮಗೆ ಎಕ್ಸರ್ಸೈಸ್ ಗಳನ್ನ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥದ್ದನ್ನ ಈಗ ಟ್ರ್ಯಾಕ್ಗಳನ್ನು ಅನುಗುಣವಾಗಿ ಸೂಕ್ತ ಶೂಗಳನ್ನು ಬಳಸಿ ಓಡಬೇಕು. ಓಟಗಾರರು ಸಾಧ್ಯವಾದ ಮಟ್ಟಿಗೆ ಮೊದಲನೇ ಓಣಿಯಲ್ಲಿ ಓಡಬೇಕು. ಮೊದಲನೇ ಓಣಿಯಲ್ಲಿ ಓಡಬೇಕು ಅಂದ್ರೆ 100 ಮೀಟರ್ ಮತ್ತೆ ಇನ್ನೊಬ್ಬರಿಗೆ ಡಿಸ್ಟನ್ಸ್ ಮಾಡದ ರೀತಿಯಲ್ಲಿ ತೊಂದರೆ ಮಾಡುವ ರೀತಿಯಲ್ಲಿ ಓಡಬಾರದು. ಮಾಧ್ಯಮಿಕ ಅಂತರದ ಓಟದಲ್ಲಿ ಓಟಗಾರರು ಪ್ರಾರಂಭದಲ್ಲಿ ಅತ್ಯಂತ ವೇಗವಾಗಿ ಓಡುವುದು ಅಪಾಯಕಾರಿ. ಏಕೆಂದರೆ ನಂತರ ಓಡುವಾಗ ಶಕ್ತಿಯ ಕೊರತೆಯುಂಟಾಗಿ ಓಟದಲ್ಲಿ ಬೇಗನೆ ದಣಿವಾಗುವುದು. ಪ್ರಾರಂಭದಲ್ಲಿ ಎಲ್ಲಾ ಓಟಗಾರರು ಗುಂಪಿನಲ್ಲಿ ಕೂಡಿಕೊಂಡು ಓಡುವುದರಿಂದ ಪೆಟ್ಟಾಗುವ ಬಿಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಓಟಗಾರರು ಒಬ್ಬರಿಗೊಬ್ಬರು
ತಾಗಕೊಂಡು ಓಡುವುದನ್ನು ಬಿಟ್ಟು ದೂರದಿಂದ ಓಡಬೇಕು ಮತ್ತು ಇನ್ನೊಬ್ಬರಿಗೆ ತಳ್ಳುವಂತ ಮತ್ತು ಇದನ್ನ ಮಾಡ್ತಕ್ಕಂಥ ತಪ್ಪಿಸತಕ್ಕಂಥ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬಾರದು. ಬೇರೆ ಓಟಗಾರರಿಗೆ ತೊಂದರೆ ಆಗಿರಬಾರದು. ಬೇರೆ ಇವರಿಗೆ ತೊಂದರೆ ಆಗದ ರೀತಿಯಲ್ಲಿ, ಸಮಸ್ಯೆ ಮಾಡದ ರೀತಿಯಲ್ಲಿ ನೀವು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಓಟವನ್ನ ಓಡಬೇಕಾಗ್ತದೆ. ಹೀಗೆ ನಿಮಗೆ ಈ ಮಾಧ್ಯಮಿಕ ಮತ್ತು ದೂರದ ಓಟಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸ್ಥಿತಿಯನ್ನು ನೀವು ನೋಡಿ ಗಮನಿಸಿದಾಗ ನಿಮ್ಮಲ್ಲಿ ಏನಿರ್ಬೇಕಂತಂದ್ರೆ ಓಟಗಳ ಒಂದು ಇದನ್ನ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ದಿನ ಬೆಳಗ್ಗೆ ಎದ್ದು ಮಾಡಿ ಮೊಳಕೆ ಕಾಳು ತಿನ್ನೋದು ಮತ್ತೆ ಒಳ್ಳೊಳ್ಳೆ ನೀರನ್ನ ಚೆನ್ನಾಗಿ ಸಾಕಷ್ಟು ನೀರನ್ನು ಕುಡಿಯೋದು, ಇವನ್ನೆಲ್ಲವೂ ಕೂಡ ನೀವು ಮಾಡೋದ್ರ ಜೊತೆಗೆ ಬೆಳಗ್ಗೆ ಎಷ್ಟು ಬೇಗ ಎದ್ದೇಳ್ತೀರ ಅಷ್ಟು ನಿಮಗೆ ಸೂಕ್ತವಾಗಿ ಒಳ್ಳೆಯದು ಅಂತಕ್ಕಂಥದ್ದು. ಹೀಗೆ ಮಧ್ಯಮ ಮತ್ತು ದೂರದ ಓಟಗಳನ್ನು ಪಾಸ್ ಇಲ್ಲ ಸರಿ. ಮಾಧ್ಯಮಿಕ ಓಟಗಾರರು ಅಂತಂದ್ರೆ ಮಾಧ್ಯಮಿಕ ಮತ್ತು ದೂರದ ಓಟಗಾರರು ಎಷ್ಟಿರ್ತಾರೆ ಅಂತಂದ್ರೆ 1500 ಮೀಟರ್ ಮತ್ತು 800 ಮೀಟರ್ ಮತ್ತು 1500 ಮೀಟರ್ ಮತ್ತು 3000 ಮೀಟರ್. ಇದನ್ನ ಮಾಧ್ಯಮಿಕ ದೂರದ ಓಟಗಳು ಅಂತ ಕರೀತಾರೆ. ಇದು 800 ಮೀಟರ್ ಮತ್ತು 1500 ಮೀಟರ್ ಮತ್ತು 3000 ಮೀಟರ್. 3000 ಮೀಟರ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮಾಧ್ಯಮಿಕ ಓಟಗಾರರು ಅಂತ ಕರಿತೀವಿ. ಹಾಗೆ ದೂರದ ಓಟಗಾರರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ದೂರದ ಓಟಗಾರರ 5000 ಮೀಟರ್ ಮತ್ತೆ 21,008 ಕಿಲೋಮೀಟರ್. 21 ಮೀಟರ್ 21 ಮೀಟರ್ 21.098 ಕಿಲೋಮೀಟರ್. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಇದನ್ನ ದೂರದ ಓಟಗಳು. ಮತ್ತೆ ಮ್ಯಾರಥಾನ್ ಅಂತಕ್ಕಂಥದ್ದು ಬರ್ತದೆ. ಆ ಮ್ಯಾರಥಾನ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ 195 ಕಿಲೋಮೀಟರ್ 42 ಪಾಯಿಂಟ್ ಇದು 195 ಕಿಲೋಮೀಟರ್ ಅನ್ನ ನಾವು ಮ್ಯಾರಥಾನ್ ಅಂತ ಹೇಳಿ ಕರಿತೀವಿ. ಹೀಗೆ ಸ್ಪರ್ಧೆಗಳ ಪ್ರಾರಂಭದಲ್ಲಿ ನಾವು ಇವೆಲ್ಲವನ್ನೂ ಕೂಡ ದೂರದ ಓಟಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಏನು ಸಾಮಾನ್ಯವಾಗಿ ಮೇಲೆ ಸೂಚಿಸಿರುವ ಎಲ್ಲಾ ಸ್ಪರ್ಧೆಗಳು ಗುಂಪುಗಳಲ್ಲೇ ಓಡುತ್ತೇವೆ. ಏಕೆಂದ್ರೆ ಇದು ಇಂತಹ ಸ್ಪರ್ಧೆಗಳು ಸ್ಪರ್ಧೆಯ ಸಂಖ್ಯೆ ಓಡೆಗಾರರಿಗಿಂತ ಹೆಚ್ಚಾಗಿರುವುದು ಹಾಗೂ ಸ್ಪರ್ಧೆಯ ತಮ್ಮ ಓಡೆಗಾರರನ್ನು ಓಡುವ ನಿಯಮಗಳು ಅನ್ವಯವಾಗುವುದಿಲ್ಲವು. ಹಾಗೆ ಗುಂಪಿನಲ್ಲಿ ಓಡಿಸುವ ಸ್ಪರ್ಧೆಗಳು ಟ್ರ್ಯಾಕ್ನಲ್ಲಿ ಮತ್ತು ಗೆರೆಗಳನ್ನ ಹಾಕುತ್ತಾರೆ. ಇದು ಡೈಗ್ನಲ್ ಆಕ್ಸೆಸ್ ಎನ್ನುತ್ತಾರೆ. ಉಳಿದ ಕಡೆ ನೇರವಾಗಿ ಗೆರೆಗಳು ಹಾಕುತ್ತಾರೆ. ಹೀಗಿರೋದ್ರಿಂದ ನಿಮಗೆ ಇಲ್ಲಿ ಸ್ಪರ್ಧೆಯ ನಿಯಮಗಳನ್ನ ನಾವು ಎಲ್ಲಾ ಗುಂಪುಗಳಲ್ಲಿ ಓಡಿಸುವುದರಿಂದ 800 ಮೀಟರ್ ಸ್ಪರ್ಧೆಯನ್ನು ಓಡಿಸುವುದು. ಇಲ್ಲಿ ಅಂತಿಮ ಸ್ಪರ್ಧೆಗಳು ಓಡಿಸಲು ಅರ್ಹಗೊಳಿಸಿರ್ತಕ್ಕಂಥ ಸ್ಪರ್ಧೆಗಳಲ್ಲಿ 12ಕ್ಕಿಂತ ಹೆಚ್ಚಾಗಿ ಗುಂಪುಗಳನ್ನ ಮಾಡಿ ಏಕಕಾಲದಲ್ಲಿ 2 ಹಿಟ್ಸ್ಗಳನ್ನು ಮಾಡಿ ಓಡ್ತಕ್ಕಂಥದ್ದು. ಹಿಟ್ಸ್ಗಳನ್ನು ಗೊತ್ತಾಗ್ತದೆ ನಿಮಗೆ ಸ್ವಲ್ಪ
ಈಗ ನಿಮಗೆ ಈ ರೀತಿಯಾಗಿರ್ತಕ್ಕಂಥದನ್ನ 100 ಮೀಟರ್ 200 ಮೀಟರ್ ಮತ್ತೆ ನಿಮಗೆ ದೂರದ ಓಟಗಳು ಯಾವ ರೀತಿಯಾಗಿ ಆಗ್ತದೆ ಅಂತಕ್ಕಂಥವನ್ನ ಮತ್ತು 800 ಮೀಟರ್ 1500 ಮೀಟರ್ 3000 ಮೀಟರ್ ಹೇಗೆ ಇದನ್ನು ಮಾಡಬೇಕು ಅಂತಕ್ಕಂಥ ನಿಮಗೆ ಗೊತ್ತಾಯಿತು. ಇಟ್ಸ್ ಮಾಡೋದು ಅಂತಂದ್ರೆ ನಿಮಗೆ ವಿದ್ಯಾರ್ಥಿಗಳಲ್ಲಿ 2 ಹಂತಗಳಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನ ಹಿಡಿದುಕೊಂಡು ಮತ್ತೆ ಇನ್ನೊಂದ್ಸಲ ಫಸ್ಟ್ ಸೆಕೆಂಡ್ ಗಳಲ್ಲಿ ಹಿಡಿದು ನಮ್ಮ ಮತ್ತೆ ನೀವು ಓಡಿಸಿದಾಗ ಅಲ್ಲಿ ನಿಮಗೆ ಏನಾಗ್ತದೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತಕ್ಕಂಥದ್ದು ಇಟ್ಸ್ ಅನ್ನ ನಿಮಗೆ ತೆಗೆದುಕೊಳ್ಬೇಕಾಗ್ತದೆ. ಈಗ ತೆಗೆದುಕೊಂಡಾಗ ನಿಮಗೆ ಪ್ರಥಮ ದ್ವಿತೀಯವನ್ನ ನಾವು ಕೊಡಲಾಗ್ತದೆ. ಇಲ್ಲಿ ಸ್ಪರ್ಧೆ ಪ್ರಾರಂಭದಲ್ಲಿ 400 ಮೀಟರ್ಗಿಂತ ಹೆಚ್ಚಿನ ಓಟದ ಸ್ಪರ್ಧೆಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥದನ್ನ ದೂರದ ಓಟದ ಸ್ಪರ್ಧೆಗಳನ್ನ ಪ್ರಾರಂಭವಾಗುವ ಒಂದು ಪ್ರಾರಂಭಿಕನ ಆಜ್ಞೆಯನ್ನ ಆಲಿವರ್ ಮಾರ್ಕ್ ಎಂದು ಎಲ್ಲಾ ಸ್ಪರ್ಧೆಗಳು ಒಂದು ಸ್ಥಿರವಾದಾಗ ಪಿಸ್ತೂಲಿನಿಂದ ಗುಂಡನ್ನು ಹಾರಿಸ್ತಾರೆ. ಅಂದ್ರೆ ಸವಟನ್ನ ಮಾಡ್ತಾರೆ. ಯಾಕೆ ಆ ಸವಟನ್ನ ಮಾಡಿದಾಗ ನೀವು ಓಡಬೇಕಾಗ್ತದೆ. ಅವಾಗ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಎಂದಿದ್ದು ಎಲ್ಲಾ ಸ್ಪರ್ಧೆಗಳು ಮತ್ತು ಸ್ಥಿರವಾಗಿ ಪಿಸ್ತೂಲಿನಿಂದ ಗುಂಡು ಹಾರಿಸಿದಾಗ ಮೂಲಕ ಅಂತಹ ಆಜ್ಞೆ ಮೂಲಕ ಸ್ಪರ್ಧೆಯನ್ನ ಪ್ರಾರಂಭಿಸುತ್ತೇವೆ. ಈ ಸ್ಪರ್ಧೆಗಳಲ್ಲಿ ಸೆಟ್ ಆಜ್ಞೆ ಇರುವುದಿಲ್ಲ. ಅನಿವಾರ್ಯ ಸೆಟ್ ಅಂತಕ್ಕಂಥದ್ದು ಆಜ್ಞೆ ಇರುವುದಿಲ್ಲ. ರೆಡಿ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದಾಗ ನೀವು ರನ್ನಿಂಗ್ ಅನ್ನ ಸ್ಪೀಡ್ ಆಗಿ ಓಡಬೇಕಾಗ್ತದೆ. ಅನಿವಾರ್ಯ ಸ್ಥಿತಿಯಲ್ಲಿರುವಾಗ ಸ್ಪರ್ಧೆಗಳ ಪ್ರಾರಂಭದ ಗೆರೆಯನ್ನಾಗಲಿ ಅಥವಾ ಅದರ ಮುಂದಿರುವ ಜಾಗ ನೆಲವನ್ನು ಕೈಯಿಂದಾಗಲಿ ಅಥವಾ ಕಾಲಿನಿಂದಾಗಲಿ ಮುಟ್ಟಬಾರದು. ನಿಮಗೆ ಅಲ್ಲಿ ಲೈನ್ ಅನ್ನು ಹಾಕಿರ್ತದೆ. ಆ ಲೈನ್ ಅನ್ನು ಹಾಕಿದಾಗ ಅದನ್ನು ತುಳಿಯೋದು ಅದು ಮುಟ್ಟಿದ ರೀತಿಯಲ್ಲಿ ನೀವು ಅದಕ್ಕೆ ಕಾಲನ್ನು ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಲೈನಿಂಗ್ ಸಿಸ್ಟಮ್ ಆಗಿದೆ ಅಲ್ಲಿ ಕುಂದಿರಿಸಿರ್ತಾರೆ. ಅದರ ಪ್ರಕಾರ ಅವರು ಕೂಡ ಅಂಪೇರ್ಗಳು ಒಂದ್ಸಲ ನಿಮಗೆ ಮಾರ್ಗದರ್ಶನ ಕೊಟ್ಟು ಮತ್ತೆ ನಿಮಗೆ ಪುನಃ ಅದನ್ನ ಓಡಿಸ್ತಾರೆ. ಆವಾಗ ನಿಮಗೆ ನೀವು ಓಡ್ತಕ್ಕಂಥವನ್ನ ನೋಡಬೇಕು. ಇಲ್ಲಿ ಮತ್ತೆ ನಿಮಗೆ ಇಲ್ಲಿ 1500 ಮೀಟರ್ ಸುತ್ತ ಎಣಿಕೆ ಮಾಡುವವರು 1500 ಮೀಟರ್ ನಾವು ಬಂದಾಗ ಈ 1500 ಮೀಟರ್ಗೆ ನಾವು ತೆಗೆದುಕೊಂಡಾಗ ಅಲ್ಲಿ ಏನಾಗ್ತದೆಪ್ಪ ಅಂತಂದ್ರೆ ಮೀಟರ್ಗಿಂತ ಹೆಚ್ಚಿನ ದೂರದ ಓಟಗಳ ಸ್ಪರ್ಧೆಗಳು ನಡೆಸುವಾಗ ನಿರ್ಣಾಯಕರು ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತು ಎಣಿಕೆ ಮಾಡುವವರನ್ನು ನೇಮಿಸುತ್ತಾರೆ. ಇವರಿಗೆ ಸುತ್ತು ಎಣಿಕೆ ಮಾಡುವಾಗ ದಾಖಲೆ ನಮೂನೆಗಳನ್ನ ಒದಗಿಸುತ್ತದೆ ಮತ್ತು ಸುತ್ತು ಎಣಿಕೆಯ ಸಂಖ್ಯೆಗಳನ್ನ ಅನುಗುಣವಾಗಿ ಒಬ್ಬ ಸುತ್ತು ಎಣಿಕೆಗಾರನಿಗೆ ಗರಿಷ್ಠ 4 ಸ್ಪರ್ಧೆಗಳು ಸುತ್ತುಗಳನ್ನ ಎಣಿಸಲಾಗುತ್ತದೆ. ಸೂಚಿಸುವ ಇವರ ತಮಗೆ ನಿಯೋಜಿಸುವ ಸ್ಪರ್ಧೆಗಳ ಪೂರ್ಣಗೊಳಿಸಿದ ಸುತ್ತನ್ನು ದಾಖಲು ಮಾಡಿಕೊಳ್ಳುವುದು. ಆ ರೀತಿಯಾಗಿರ್ತಕ್ಕಂಥದನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ 1500 ಮೀಟರ್ ಓಟಕ್ಕಿಂತ ಹೆಚ್ಚಾಗಿ ನಾವು ನೋಡಿಕೊಂಡಾಗ ಅಥವಾ 3000 ಮೀಟರ್ ಇವನ್ನೆಲ್ಲ ಓಡುವಾಗ ಅಲ್ಲಿ ಮಕ್ಕಳು ಸುತ್ತು ಹಾಕ್ತಿರ್ತವೆ. ಅಲ್ಲಿ ಸುತ್ತು ಹಾಕಿದಾಗ ಇನ್ನೊಂದು ಕನ್ಫ್ಯೂಸ್ ಆಗಿದೆ. ಅದಕ್ಕೆ ಸಾಕಷ್ಟು ಏನೋ ರೆಫರಿಗಳು ಅಂಪೈರ್ಸ್ಗಳು ಬೇಕಾಗ್ತದೆ. ಯಾಕೆ ಬೇಕಾಗ್ತಾರಪ್ಪ ಅಂತಂದ್ರೆ ಅವರು 3 ಸುತ್ತಾಡ್ತಾರೆ, ಇವರು 2 ಸುತ್ತಾಡ್ತಾರೆ. ಅಲ್ಲಿ ಗೊಂದಲಮಯ ಉಂಟಾಗ್ತದೆ ಅಂತಕ್ಕಂಥದಕ್ಕೆ ಅದಕ್ಕೆ ಎಣಿಕೆಗಾರರು ಅಂತಕ್ಕಂಥ ಒಂದು ಇದು ಮಾಡಿಕೊಂಡು ಎಷ್ಟು ಸುತ್ತ ಮಾಡಿದ್ರು ಅಂತಕ್ಕಂಥದನ್ನ ಅಲ್ಲಿ ರೌಂಡ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅಂಪೈರ್ಸ್ ಗಳನ್ನ ನಾವು ಇಲ್ಲಿ ನೇಮಕ ಮಾಡಿರ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಓಟದ ಸ್ಪರ್ಧೆಗಳಿಗೆ ಫಲಿತಾಂಶವನ್ನು ಮುಕ್ತಾಯ ತೀರ್ಪುಗಾರರು ನೀಡುತ್ತಾರೆ. ಮುಕ್ತಾಯ ತೀರ್ಪುಗಾರರು ಟ್ರ್ಯಾಕ್ನ ಒಳಭಾಗದಲ್ಲಿ ಮುಕ್ತಾಯದ ಗೆರೆಗೆ ನೇರವಾಗಿ ಟ್ರ್ಯಾಕಿನ ಒಂದು ಮೇಲೆ ಕುಳಿತು ಕೆಲಸ ನಿರ್ವಹಿಸುತ್ತಿರುವ ತೀರ್ಪುಗಾರರು ಟ್ರ್ಯಾಕ್ನ ಒಂದೇ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಮತ್ತು ಸ್ಪರ್ಧೆಗಳ ಮುಕ್ತಾಯ ಮಾಡುವಾಗ ಅನುಕ್ರಮಗಳನ್ನ ಇತ್ಯರ್ಥ ಮಾಡುತ್ತಾರೆ. ಇಲ್ಲಿ ಸ್ಪರ್ಧೆಗಳ ಮುಕ್ತಾಯ ಗೆರೆಗೆ ಒಳಭಾಗದಲ್ಲಿ
ಅಥವಾ ಅಂಚನ್ನು ತಮ್ಮ ಒಂದು ಇದರಲ್ಲಿ ಟೆಸ್ಟ್ ಫಿಶ್ ಮಾಡುವ ಭಾಗದಲ್ಲಿ ತಲುಪಿ ಕ್ರಮದಲ್ಲಿ ಸ್ಪರ್ಧೆಗಳನ್ನ ಸ್ಥಾನ ನೀಡಲಾಗುತ್ತದೆ. ಅಲ್ಲಿ ಆ ರೀತಿಯಾಗಿರ್ತಕ್ಕಂಥದನ್ನ ಓಡಿಬಿಟ್ಟು ಅಲ್ಲಿ ಪ್ರಥಮ ದ್ವಿತೀಯ ಎಲ್ಲ ಇದು ಬರ್ತಕ್ಕಂಥದನ್ನ ನೋಡಿ ಅವರನ್ನ ಗಮನಿಸಿ ಅನಂತರ ಅಲ್ಲಿ ಫಲಿತಾಂಶವನ್ನ ನೀಡಬೇಕಾಗ್ತದೆ. ಇಲ್ಲಿ ಸ್ಪರ್ಧೆಯ ಮುಕ್ತಾಯ ನಿರ್ಣಾಯಕರಿಗೆ ಇಲ್ಲಿ ಬಹಳ ಮಹತ್ವವನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಾರಂಭದ ಇವರು ಅವ್ರೇನ್ ಪ್ರಾರಂಭ ಮಾಡಿರ್ತಾರೆ, ಇಲ್ಲಿ ಮುಕ್ತಾಯ ತೀರ್ಪುಗಾರರು ಅದರ ರಿಸಲ್ಟ್ ಕೊಡ್ತಕ್ಕಂಥದ್ದು. ಇಲ್ಲಿ ಏನಾಗಿರ್ತದೆ ಅಂತಂದ್ರೆ ಅಂತಿಮವಾಗಿರ್ತಕ್ಕಂಥದನ್ನ ನಾವು ನೋಡ್ಬೇಕಾಗ್ತದೆ. ಹೀಗೆ ದೂರದ ಓಟಗಳು ಮತ್ತು ಮಧ್ಯಮ ದೂರದ ಓಟಗಳಲ್ಲಿ ಇರ್ತಕ್ಕಂಥ